ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್. ಸೊ ಇವತ್ತು ನಾನು ಇಲ್ಲಿ ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀನಿ. ಅಂಡ್ ಪ್ಲೀಸ್ ಡೂ ಇಗ್ನೋರ್ ಮೈ ಮೆಸ್ಸಿ ಥಿಂಗ್ಸ್ ಇನ್ ದ ಕಿಚನ್. ಇಲ್ಲಿ ಈರುಳ್ಳಿ ಪಕೋಡಗೆ ಕಲ್ಸಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆ ಬಿಸಿ ಇದೆ. 1 ರೌಂಡ್ ಹಾಕಿ ತೆಗ್ದು ಹೆಂಗ್ ಬರುತ್ತೆ ಟ್ರಯಲ್ ನೋಡೋಣ ಅಂತ ಹೇಳಿ. ಅಂಡ್ ಇವತ್ತು ಸ್ಯಾಟರ್ಡೆ, ಆಕ್ಚುಲಿ 13th ಅನುಷ್ದು ಬರ್ಡೇ ಇತ್ತು. ಪ್ಲೀಸ್ ಡೂ ವಿಶ್ ಹಿಮ್. ನಾನು ಅವ್ನಿಗೆ ಎಕ್ಸಾಮ್ಸ್ ಇದ್ದಿದ್ದ ಕಾರಣ ಸ್ವಲ್ಪ ಹಿಂದೆ ಪಕೋಡ ಅವರೆಲ್ಲ ಮಾಡಿರ್ತಾರೆ. ಅವನಿಗೆ ಎಕ್ಸಾಮ್ಸ್ ಇದ್ದಿದ್ದ ಕಾರಣ ನಾನು ಯಾವ ಸೆಲೆಬ್ರೇಷನ್ ಅವನಿಗೆ ಮಾಡಕ್ಕೆ ಆಗಿರ್ಲಿಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ನಾನಿಲ್ಲಿ ಫ್ರೈಡ್ ರೈಸ್ ಮತ್ತೆ ಪಕೋಡ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಿದ್ಯಾ? ಬಲೂನ್ ಉತ್ತಾ ಇದೀನಪ್ಪ. ಬೇರೆ ಏನ್ ಹೇಳ್ದಂಗಿತ್ತ? ಇದಿಷ್ಟು ನೀನು ಒಬ್ನೇ ಉದ್ದ? ಇಲ್ಲಪ್ಪ, ನಾನು ನೀನು ಒಪ್ಕೊಂಡ್ಯಾ? ಬಿಟ್ಟೆ ಬಿಲ್ಡಪ್ ತಗೋತೇನೋ ಅನ್ಕೊಂಡು. ನನಗೇನು ಬೆಳಗ್ಗೆ ಒಬ್ನೇ ಉದ್ದೆ ಅಂತ ಹೇಳ್ತಾ ಇದ್ದೆ. ನಂದು ಯಾಕೋ ಹಿಡಿತೀಯ? ಹೋಗು, ಅಲ್ಲಿ ಅಡಿಗೆ ಬಿಸಿ ಬಿಸಿ ಅಡಿಗೆ ಮಾಡ್ತಾ ಹೋಗ್ತೀನಿ, ತಗೋಬೇಕು. ನೀನು ತೊದಲ ಸ್ವಲ್ಪ ಕಮ್ಮಿ ಮಾಡು. ಎಷ್ಟು ಬಾಲ್ ಹೊಡೆದಾಗ್ದೆ? ನಾನೆಲ್ಲ ಹೊಡೆದಾಗ್ತೇನೆ, ಅದೇ ಹೊಡೆದು 3 ಹೊಡೆದಾಕಿದ್ಯಾ? ನಾನೇ ಬೇಕಂತ ಪಿನ್ನ ಚುಚ್ಚಿ ಹೊಡೆದಾಕಿದ್ದೀನಿ. ಈಗ ಆ ಕಡೆ ನಾನು ಹೋದಾಗ ಇನ್ನೊಂದು ಹೊಡೆದೈತೆ, 4 ಹೊಡೆದೈತೆ. ಅದು ನಾನು ಹೊಡೆದಾಕಿಲ್ಲಪ್ಪ, ಕಿಶುನೇ ಕೇಳು, ಅದೇ ಹೊಡೆದೋಗಿರೋದು. ಸರಿ, ಏನ್ರ ನಿಮ್ದು? ಅವರಿಬ್ರು ನೋಡೋ ತುಪ್ಪಕ್ಕೆ ಪಕೋಡ ಅಂತೆ ಕಾಂಬಿನೇಷನ್. ವರ್ಷ ನನ್ನ ಮಗ ಅಲ್ಲ, ನೀನು ಅವನೇ ಹೇಳ್ದೆ ಅಂದ್ಬಿಟ್ಟು ನೀನು ಅವ್ನ ಟೇಸ್ಟ್ ಟ್ರೈ ಮಾಡ್ತಿದ್ಯಾ? ಇವನು ಹುಟ್ಟಬೇಕಾದ್ರೆ ತುಪ್ಪದಲ್ಲೇ ಬೆಳೆದಿರ್ತ, ತುಪ್ಪದಲ್ಲೇ ಹುಟ್ಟಿರ್ತಾನಲ್ಲನಾ? ನಾನು ತೊಟ್ಲಿಗೆ ಹಾಕಲ್ಲ, ತುಪ್ಪಕ್ಕೆ ಹಾಕೋದು. ಅನ್ಕೊಂತ ಇದ್ವಿ ಯಾಕೆ ಬ್ಲಾಗ್ ಮಾಡಕ್ ಇನ್ನ ಬಂದಿಲ್ವಲ್ಲ. ಅಲ್ಲಿ ಮಾಡ್ತಿದ್ದೆ. ಓಕೆ, ನಾನು ಇವಾಗ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಟೊಮೆಟೊ ಯೂಶಲಿ ಫ್ರೈಡ್ ರೈಸ್ ಹಾಕಲ್ಲ, ಬಟ್ ನಾನು ಹಾಕಿದ್ದೀನಿ ಬಿಕಾಸ್ ಲೆಮನ್ ಸಿಕ್ಕಿಲ್ಲ. ಈಗ ಸ್ವಲ್ಪ ಲೇಟ್ ಆಗಿದೆ. ಫ್ರಿಜ್ಜಲ್ಲಿಲ್ಲ, ಅದು ಡ್ರೈ ಆಗಿದೆ. ಡ್ರೈ ಆಗಿರೋದು ಚೆನ್ನಾಗಿ ಅನ್ಸಲ್ಲ. ಹೊಡೆದ್ರು ಇವರು ಕೂತಾರ ಬಲೂನೆಲ್ಲ ಹೊಡೆದಾಕ್ತಾರೆ, ಕಟ್ತಾರೆ ಅಂತ ನಂಗೆ ಗೊತ್ತಾಗ್ತದೆ. ಅವನು ಕ್ಲೀನಾಗಿ ಗೊತ್ತಾಗ್ತೈತೆ ಎಲ್ಲ ಪಿಕ್ಚರ್. ಅವನಿಗೆ ಯಾವ ಸರ್ಪ್ರೈಸ್ ಆಗಲ್ಲ, ಅವನಿಗೆ ಗೊತ್ತು ನಮ್ಮ ಮಕ್ಕ ಹಿಂಗೆ ಮಾಡುತ್ತೆ ಅಂತ. ಪಕೋಡ ಎಲ್ಲ ರೆಡಿ ಆಗಿದೆ ನೋಡಿ. ಕರ್ರಾಗ್ಬಿಟ್ಟೈತೆ. ನಿಂತಾರನೇ ಇತ್ತು. ಹೋಗ ನನ್ಗೆ ಅಂತ ಹೇಳಕ್ ಬಂದ ಅಷ್ಟಲ್ಲ, ಹಂಗೆ ನಾನು ನಿಮ್ಗೆ ಯಾಕೆ ಕೆಮ್ತಿದ್ಯಾ? ಕ್ಯಾಪ್ಸಿಕಮ್ ತುಂಬಾ ಇಂಪಾರ್ಟೆಂಟ್. ನಾ ಆಕ್ಚುಲಿ ಕ್ಯಾಪ್ಸಿಕಮ್ ಬಾತೆ ಮಾಡೋದಿತ್ತು. ನನ್ನ ತಮ್ಮ ಎಷ್ಟೊಂದು ಕ್ಯಾಪ್ಸಿಕಮ್. ಅಮ್ಮ ಊರಿಗೆ ಹೋಗಿದಾರಲ್ಲ, ಸೊ ಏನ್ ಮಾಡಿದಾರೆ ಅಂದ್ರೆ ಇವ್ರು ದೊಡ್ಡ ದೊಡ್ಡ ಪಾತ್ರೆ ಎಲ್ಲ, ಸ್ವಲ್ಪ ಮನೆ ಚಿಕ್ಕದಲ್ವಾ, ಹಾಗಾಗಿ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇವರು ಎಲ್ಬೇಕು ಅಲ್ಲೆಲ್ಲ ಬಿಸಾಕ್ಬಿಡ್ತಾರೆ. ಇವ್ರು ಕ್ಲೀನ್ ಮಾಡ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ದೊಡ್ಡದೆಲ್ಲ ಎತ್ತಿಕ್ಬಿಟ್ಟಾರೆ. ಪುಟ್ ಮಾತ್ರ ಇಟ್ಟೋಗಿದ್ದಾರೆ, ಇವನ್ಗೆ ಪಪ್ಪಂಗೆ ಆಗೋಷ್ಟು ಮಾತ್ರ. ಅಲ್ಲಿ ಸಚ್ಚು ಅಂದ್ರೆ ಮಿಕ್ಸಿನ ಅವ್ರದ್ದು ಅಣ್ಣ ಮಾರೆ ಹಾಕೋತಿದಾರಲ್ಲ, ಸೊ ಹಾಗಾಗಿ ಅವರು ಹೋಗ್ತಿದಾರಲ್ಲ, ಸೊ ಹಾಗಾಗಿ ಅಮ್ಮ ಅಲ್ಲಿದ್ದಾರೆ. ಅಂಡ್ ನಾವು ಇಲ್ಲಿ ಮಾಡ್ತಾ ಇದ್ವಿ. ಜಾಸ್ತಿ ಉರಿಯಲ್ಲಿ ಹಾಫ್ ಫ್ರೈಡ್ ಆದ್ರೆ ಸಾಕಾಗಿರುತ್ತಲ್ಲ. ಹೋಟೆಲ್ಸ್ ಅಲ್ಲಿ ಯೂಶಲ್ ಹೆಂಗೆ ಮಾಡೋದು, ಸೋಯಾ ಸಾಸ್ ಸಿಕ್ಕಿಲ್ಲ, ವೆನಿಗರ್ ಸಿಕ್ಕಿಲ್ಲ ಇಲ್ವಾ? ಮತ್ತೆ ಹೆಂಗೆ? ಮತ್ತೆ ಅಂಗಡಿಯಲ್ಲೆಲ್ಲ ಹುಡುಕ್ತೀವಿ, ನಿಯರ್ ಬೈ ಅಂಗಡಿಲೆಲ್ಲೂ ಇಲ್ಲ. ಅವ್ರನ್ನ ಮಾರ್ಟ್ಗೆ ಹೋಗಿ ಅಂದ್ರೆ ಆ ಐಟಮ್ಸ್ ತರಕ್ಕೆ 2 ಅವರ್ ಹೋಗೋರೆ. ಅದು ಹಠ ಮಾಡಿ ಅದನ್ನ ಊದಕ್ಕೆ ಎಲ್ಲ ಅರ್ಧ ತಿನ್ನೋದು, ಅರ್ಧ ಆಚೆ ಹೋಗೋದು, ಅರ್ಧ ಈಚೆ ಬರೋದು, ಹಿಂಗೆ ಮಾಡ್ತಾರೆ. ಅವ್ರನ್ನ ನಂಬ್ಕೊಂಡ್ರೆ ಏನು ಮಾಡಲ್ಲ. ನೋಡೋಣ ಹೆಂಗ್ ಬರುತ್ತೆ ಅಂತ, ನ್ಯಾಚುರಲ್ ಆಗಿ ಮಾಡೋಣ ಅಂತ.
ಕಂದ ಅಂತ. ಅವನ ಹೆಸರು ಅನುಷ್ ಗೌಡ AG. ಬಟ್ ನಾನು ಕರೆಯೋದು ಕಂದ ಅಂತ. ಇಲ್ಲಿ ಏನ್ ಮಾಡೋರು ಗೊತ್ತಾ, ನೋಡಿಲಿ ಏನೋ ಹಾಕೋರೆ ಸ್ಪೆಲ್ಲಿಂಗ್ ಏನೋ ಮಿಸ್ಟೇಕ್ ಆಗ್ಬಿಟ್ಟೈತೆ, ಕವರ್ ಮಾಡ್ಬಿಟ್ಟವ್ರೆ. ರೆಡ್ ವೆಲ್ವೆಟ್ ಏನ್ರಿ ಫ್ಲೇವರ್? ರೆಡ್ ವೆಲ್ವೆಟ್ ಅಲ್ಲ, ಅದಿದೆ ಇಲ್ಲ. ಮೇ ಬಿ ಒಳಗಡೆ ಇರ್ಬೋದೇನೋ ಅವರು. ನಾವೇನು ಮಾತಾಡಿಲ್ಲ, ನೀ ಹೇಳಿರೋದೇ ಕೊಟ್ಟಿರೋದು. ಹೋಗಿ ಇವನ ಹತ್ರ ಮಾತಾಡ್ತೀನಲ್ಲ ನಾನು. ಅಂಡ್ ಏನ್ ಗೊತ್ತಾ, ಸ್ಪಾರ್ಕ್ಲರ್ನ ಇದ್ರ ಜೊತೆ ಫ್ರಿಡ್ಜ್ ಒಳಗೆ ಕೊಟ್ಟರೆ. ಈಗ ಅದು ಪುಸ್ ಅನ್ನತ್ವಾ ಹೇಳಿದ್ದು ನಾವು ಕೊಟ್ಟಿರೋದು. ಹೌದು. ನಿಮ್ಗೆ ಎಷ್ಟು ಕೇಕ್ ಬೇಕಾದ್ ಫಸ್ಟ್ ತಗೊಳ್ಳಿ, ಒಂದು ಸ್ವಲ್ಪ ಕೇಕ್ ಉಳಿಸ್ರು. ಅವ್ರೊಂದ್ 2-3 ಜನ ಇದಾರೆ. ಹಂಗಲ್ಲ ಹೇಳ್ರ ಆತಿಲ್ಲ ಮಗ, ನೀ ಎಷ್ಟು ಕೇಕ್ ಬೇಕು ಎಷ್ಟು ಕೇಕ್ ತಗೋ ಅಂದ್ರೆ ಪೂರ ಖಾಲಿ ಆಗ್ತವ. ಇದೊಂದು ಸಾಕಪ್ಪ. ಬಕಾಸುರ ಫ್ಯಾಮಿಲಿಗಳು ಇಲ್ಲೇ ಇದಾರೆ. ಅದ್ಯಾಕೆ ಹಂಗ್ಬಿಟ್ಟೆ? ಅದು ಕ್ರೀಮ್, ನಾಟ್ ಕ್ರೀಮ್. ಎಂತಂದ್ರೆ ನೋ ಕ್ರೀಮ್, ನೋ ನಾಟ್ ಕ್ರೀಮ್. ಬಟ್